ಇವತ್ತಿನ ಬ್ಲಾಗಲ್ಲಿ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಮೈಸೂರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಮೈಸೂರಿಗೆ ಹೋದ್ರೆ ಎಲ್ಲರೂ ಫಿದಾ ಆಗ್ಬಿಡ್ಬೇಕು. ಯಪ್ಪ ಅಂಬಾರಿ ನೋಡೋದ್ ಬದಲು ನಿಂಗೆ ನೋಡ್ತಾ ಇರ್ತಾರಲ್ಲ, ಎಲ್ಲ ತಂದ್ಕೊಟ್ಟಿದ್ದಾರೆ ನಮ್ಮ ಅಣ್ಣ. ಫೈನಲಿ ಪಾಸ್ ಸಿಕ್ತು. ಇದು ನಾರ್ಮಲ್ ಪಾಸ್ ಅಲ್ಲ, VIP ಪಾಸ್. ಪಿಚೆ ಆನ್ ಮಾಡ್ತಿಲ್ಲ, ಇಲ್ಲಿ ಕತ್ತಲ್ಲಿ ಎಲ್ಲೋ ಒಂದು ಕತ್ತಲು ಬಂದು ಕುತ್ಕೊಂಡ ತರ ಆಗ್ತಿದೆ. ಜಗಳ ನೋಡಿ ಜಗಳ ಈ ಶೋ ನೋಡಿ ಅಂದ್ರೆ ಇಲ್ಲಿ ಬಂದು ಜಗಳ ಎಲ್ಲ ಆಡ್ತಾರೆ. ಕೈ ಮುಗಿ ಹೋಗ್ತದೆ. ಗುಡ್ ಬಾಯ್. ನಿನ್ ಮಕ್ಕನೇ ಬರೋದು, ಬೇಗ ನೋಡು ಹೇಳಿದೀನಿ, ಫೋನ್ ಮಾಡಿ. What's up fam? Hi, so welcome back to my new vlog guys. ಇವತ್ತಿನ ಬ್ಲಾಗಲ್ಲಿ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಮೈಸೂರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಎಲ್ಲ ಕಸಿನ್ಸ್ ಎಲ್ಲ ಬಂದಿದ್ರು ಊರಿಂದ. ಸೊ ಬೆಂಗಳೂರಲ್ಲಿ ಇದ್ದು ಮೈಸೂರು ದಸರಾ ನಾನು ಇಲ್ಲಿವರೆಗೂ ನೋಡಿಲ್ಲ ಕರೆಕ್ಟಾಗಿ, ಅಂಬಾರಿ ನೋಡೇ ಇಲ್ಲ. ಹೋಗಿದ್ವಿ ಲಾಸ್ಟ್ ಟೈಮ್ ಎಲ್ಲ ಬರೀ ಲೈಟಿಂಗ್ಸ್ ಅಷ್ಟೇ ನೋಡ್ಕೊಂಡ್ ಬರ್ತಿದ್ವಿ. ಈ ಸಲ ಯಾರು ನೋಡೋಣ ಅಂಬಾರಿನ ಅಂತ ನಾನು ಪ್ಲ್ಯಾನ್, ಅದಕ್ಕೆ ಹೋಗ್ತಾ ಇದೀವಿ ಎಲ್ಲರೂ. ಬಟ್ ಅಲ್ಲಿ ಹೆವಿ ರಶ್ ಇರುತ್ತೆ. ನಮ್ಮ ಅಪ್ಪ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ, ಅವರು 3 ಪಾಸ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ, ನಾವು ಇರೋದು 7 ಜನ. ಆ 1 ಪಾಸಲ್ಲಿ ಹೋಗೋದು ಬರೀ 2 ಜನ ಕಳಿಸ್ತಾರೆ ಅಷ್ಟೇ ಒಳಗಡೆ. ನಾಳೆ ರಿಕ್ವೆಸ್ಟ್ ಮಾಡ್ಕೊಬೇಕೇನಾದ್ರು, ಅಮೌಂಟ್ ಏನೋ ಕೊಟ್ಟು ರಿಕ್ವೆಸ್ಟ್ ಏನೋ ಮಾಡ್ಬಿಟ್ಟು ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಸೊ ಇವಾಗ ನಾವು ಬೇಗ ಹೊರಡ್ಬೇಕು ಅದು ನೋಡ್ಬೇಕಂದ್ರೆ. ಆಮೇಲೆ ಲೇಟಾಗಿ ಹೋದ್ವಿ ಅಂದರೆ ಅಲ್ಲಿ ಕಾರೇ ಎಂಟ್ರಿ ಇರಲ್ಲ ಹೊರಗಡೆ, ಫುಲ್ ಅಷ್ಟು ರಶ್ ಇರುತ್ತೆ ಇವತ್ತು. ಸೊ ಲೆಟ್ಸ್ ಗೋ, ಏನೋ ಟ್ರೈ ಮಾಡೋಣ. ನಾನು ನೋಡಿದ್ರೆ ನಿಮಗೂ ತೋರಿಸ್ತೀನಿ. ಸೊ ಹೆಂಗಿದೆ ಗೈಸ್ ಔಟ್ಫಿಟ್, ಯಾವ್ದಿದೆ ಗೆಸ್ ಮಾಡಿ. ಸೊ ಲೆಟ್ಸ್ ಗೋ, ಹೋಗೋಣ. ಇವಾಗ ಆಲ್ರೆಡಿ ಎಲ್ಲರದು ರೆಡಿ ಆಗಿದೆ. ನೋಡಿ ಗೈಸ್, ನಮ್ಮ ತಮ್ಮ ಹೆಂಗ್ ರೆಡಿ ಆಗೋನು ಮೈಸೂರಿಗೆ. ನಾವು ಚರ್ಚ್ ಸ್ಟ್ರೀಟ್ ಹೋಗೋ ಥರ ರೆಡಿ ಆಗ್ಬಿಟ್ಟು ಅಣ್ಣ ಬ್ಯಾಗಿ ಪ್ಯಾಂಟ್ ಎಲ್ಲ ಹಾಕೊಂಡು. ಯಾರ್ದು ಪ್ಯಾಂಟ್? ನಂದ ಪ್ಯಾಂಟ್ ಇದು. ಜಿಪ್ ಹಾಕೊಂಡಿದ್ಯಾ ನೋಡು. ನೋಡಿ ಸೇಮ್ ನಂದೇ ಅನ್ಕೊಂಡೆ ಪ್ಯಾಂಟು, ಸೇಮ್ ನಂತರ ಹಾಕೊಂಡಿದ್ದಾನೆ. ಪಾಪ ಗೈಸ್ ಈಚೆ ಹೋದಾಗ ಅವನಿಗೂ ಕೊಡಿಸ್ತೀನಿ, ಬೇಜಾರಾಗ್ತಾನೆ ಅಂತ ಒಬ್ಬನೇ ತಗೊಂಡ್ರೆ. ಅಯ್ಯೋ ಯಪ್ಪ ಎಲ್ಲ ಗೈಸ್, ಎಲ್ಲ ಸುಳ್ಳು ಗೈಸ್. ಇವರೇ ಪ್ರಜ್ವಲ್, ನೋಡಿರ್ತೀರ ನೀವು. ಊರಿಂದ ಮೈಸೂರಿಗೆ ಹೋಗ್ಬೇಕು ಅಂತ ಬಂದಿದ್ದಾರೆ, ಓಡ್ತಾನೆ ನೋಡಿ. ಇದಕ್ಕೆ ಹುಚ್ಚ ನನ್ನ ಮಗ ಅನ್ನೋದಂತ. ಮೀಸೆ ಬಂದಿದೆ ಗೈಸ್, ಇವ್ರಿಗೆ ನೋಡಿ. ಇವ್ ಮೀಸೆ ಬಂದ್ರು ಬಳಸ್ಕೊಂತಾರೆ ಇವ್ರ ಅಣ್ಣ, ಯಾಕೆ ಅಂತ ಗೊತ್ತಿಲ್ಲ. ಯಾಕೋ ಮಾತಾಡ್ಬೇಕು, ನೀ ಎಲ್ಲ ಮಾಡಂಗಿಲ್ಲ ವಿಡಿಯೋ ಮುಂದೆ, ಏನ್ ಹೇಳು ಗೊತ್ತಿಲ್ಲ. ಸೊ ಓಡೋಣ, ಮೈಸೂರಿಗೆ ಹೋಗೋಣ. ಡನ್ ಎಲ್ಲರೂ ಓಡೋಣ ಅಲ್ವಾ? ನೋಡಿ ಗೈಸ್, ನಮ್ಮ ಅಣ್ಣ ಡೇ ಕ್ಲಬ್ ಒಬ್ಬ ನೋಡ ಸ್ಟೈಲ್ ನೋಡಿ ಗೇವ್ಸ್. ಒಂದು ಇದೊಂದು ಪ್ಯಾಂಟ್ ತಗೊಂಡಿದ್ದಾನೆ, ಇದಕ್ಕೊಂದೆರಡು ಲಾಡಿ ಕೊಟ್ಟವ್ರೆ. ಇದಲ್ಲ, ಇದೇನಿದೆ ಎಕ್ಸ್ ಅಂತ ಬರ್ತಿದ್ರಿ ಮರಿ. ನೋಡಿ ಗೈಸ್, ಹಿಂಗೆ ಇರೋ ಥರ ಒಂದು ಶಾರ್ಟ್ಸ್. ನೀವು ನಮ್ಮ ತಮ್ಮನ ಒಂದು ಶಾರ್ಟ್ಸ್ ತೆಗಿತೀನಿ ಇರಿ ಗೈಸ್. ನೋಡಿ ಒಂದು ಶಾರ್ಟ್ಸ್ ತೆಗಿಯೋಣ ಅಂದ್ರೆ ಕೇಳ್ತಿಲ್ಲ. ಸೂಪರ್ ಆಗಿ ಕಾಣ್ತಿದೆ ಕಣ. ನಿಜ ಹೀರೋ ತರ ಕಾಣಿಸಿದೆ ಅಂತಾನೆ. ಮೈಸೂರಿಗೆ ಹೋದ್ರೆ ಎಲ್ಲರೂ ಫಿದಾ ಆಗ್ಬಿಡ್ಬೇಕು. ಯಪ್ಪ ಅಂಬಾರಿ ನೋಡೋದ್ ಬದಲು ನಿಂಗೆ ನೋಡ್ತಾ ಇರ್ತಾರೆ ಎಲ್ಲರೂ. ನೋಡಿ ಗೈಸ್, ಅದೇನು ಶಾರ್ಟ್ಸ್ ತೆಗಿತೀನಿ ಅಂದ್ರೆ ಕೇಳ್ತಾ ಇಲ್ಲ ಗೈಸ್. ಹಿಂಗ್ ಮಾಡಿ ಹಿಂಗಿಂದ ಹಿಂಗ್ ತಗೊಂಡು ಹೆಂಗಿದೆ ಗೈಸ್ ಔಟ್ಫಿಟ್? ಸೂಪರ್ ಆಗಿದೆಯಲ್ಲ, ಚೆನ್ನಾಗಿರುತ್ತೆ. ಯಾವಾಗ್ಲೂ ಚೆನ್ನಾಗಿ, ನಾನು ಹಾಕೊಂಡು ಯಾವಾಗಲೂ ಚೆನ್ನಾಗಿಲ್ವಾ? ಕೊಡ್ಸಿದ್ದೆ ನಾನು ನಿನ್ಗೆ ಮಗನೇ. ಏನು ಏನ ನಾನೇ ತಗೊಂಡಿರೋದು. ಆಪಲ್ ಮಗನೇ ತಗೊಂಡ್ ಹೊಡದ ಅಂದ್ರೆ ಆಪಲ್ ಅಂತೆ. ಗೈಸ್, ನನ್ ಡ್ರೆಸ್ ಹೆಂಗಿದೆ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿ ಕಾಣ್ತಾ ಇದೀನಲ್ಲ? ಮೈಸೂರಿಗೆ ಹೋದ್ರೆ ಚೆನ್ನಾಗಿರುತ್ತೆ. ಯಾಕೋ ನಮ್ ತಮ್ಮ ಇಲ್ಲಾಗ ಚಪ್ಪರ್ ತರ ಆಡ್ತಾನೆ ಗೈಸ್. ಇಲ್ಲಿ ಬೇಕು ಅಂತ ಪೋಸ್ಟ್ ತಗೋತಾವ್ ನೋಡಿ ಗೈಸ್. ಎಲ್ಲ ಫುಲ್ ನೋಡಿ ಕ್ಲೀನ್ ಆಗಿ, ಒಂಚೂರು ಚೆನ್ನಾಗಿ ಕಾಣಿಸ್ತಿಲ್ಲ, ಕಮೆಂಟ್ ಮಾಡಿ. ಇವಾಗಲೇ ಒಂದ್ ಜಾಸ್ತಿ ಮಾತಾಡ್ತಿರೋದು ಯಾಕೋ ಗೊತ್ತಿಲ್ಲ ನನಗೆ. ಕಟ್ ಮಾಡ್ಬೇಕಾ ಇವೊಂದು? ಬನ್ನಿ ಗೈಸ್ ಮಾಡೋಣ, ಕಟ್ ಮಾಡೋಣ ಗೈಸ್. ಪಾಪ ನಮ್ಮ ಅಣ್ಣ ಬೇಡ ಅಭಿಷೇಕ್ ಎಲ್ಲ ಹೋಗೋದು ಬೇಡ. ಅಣ್ಣ ಸೊ ಗೈಸ್, ಅದೇ ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ, ಬೇಗ ಹೋಗೋಣ. ನೋಡಿ ಟೈಮ್ 12:30 ಆಗ್ಬಿಟ್ಟಿದೆ. ಸೊ ನಾವಲ್ಲಿ ಆಲ್ಮೋಸ್ಟ್ ಇವಾಗ 1 o'clock ಒಳಗಡೆ ಓಡ್ಲೇಬೇಕು, ಇಲ್ಲಾಂದ್ರೆ ಅಲ್ಲಿ ಕಾರ್ ಎಂಟ್ರಿನೇ ಇಲ್ಲ. Never sour, I'm just smoking something much louder. She asked me if I do this every day, I said often. That's how many times she rode the wave, not so often. Bitch down to do it either way, often. Baby, I can make that rain. ನಿಮ್ಗೆ ಏನಾದ್ರು ನಿಮ್ಮ ಮನೇಲಿ ಏನಾದ್ರು ಮಾಡ್ತಾರ? ಇದು ಏನಂತಾರೆ ಇದಕ್ಕೆ? ಪತ್ರೋಡೆ ಅಂತ ನಮ್ಮ ಭಾಷೆಯಲ್ಲಿ ಕರೀತಾರೆ. ನಿಮ್ ಕನ್ನಡದಲ್ಲಿ ಪತ್ರೋಡೆ ಅಂತಾನೆ ಕರೀತಾರಾ?
ಅದೇನೋ ನೋಡಿ ಗೈಸ್, ಇಲ್ಲಿ ರೋಡಲ್ಲಿ ಸಿಗುತ್ತಿದ್ದು, ಬೇಕಂದ್ರೆ ಊರಲ್ಲಿ ಹೋಗುವಾಗ ಯಾರು ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ನನಗೂ ಇಷ್ಟ ಇದು. ಸೊ ಇವಾಗ ಮೈಸೂರಿಗೆ ಹೊಡ್ತಾ ಇದ್ದೀನಿ. ಬಾಯ್ ಬಾಯ್. ಹಾಂ ಬಾಯ್. ನನ್ನ ಆಯುಧ ಪೂಜೆ ಇತ್ತು, ನೆನ್ನೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. GT ಫುಲ್ ಕವರ್ ಮಾಡಿ ನಿಲ್ಸಿದ್ದೀರಿ ಫುಲ್ ನೋಡಿ. ನೆನ್ನೆ ಮಸ್ತಾಗಿ ಪೂಜೆ ಮಾಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಯಾರು ನೋಡ್ತೀರೋ ಅವರು ಗೊತ್ತಾಗಿರುತ್ತೆ. ಬಟ್ ನೆನ್ನೆ ಬ್ಲಾಗ್ ಮಾಡೋಣ ಅಂತ ಇದ್ದೆ, ಯಾಕೋ ಬೇಡ ಅನಿಸ್ತು, ಅದಕ್ಕೆ ಮಾಡಿಲ್ಲ. ನೋಡಿ ಎಲ್ಲ ಕೇರಳ ವೈಬ್ಸು. ನಮಗೆಲ್ಲ ಹಿಂಗೆಲ್ಲ ಕೇರಳ ಅವರೇ ಹುಚ್ಚು ಮಾಡಿಸಿದ್ದು ಗೊತ್ತಾ, ಇಂಥೆಲ್ಲ ಡ್ರೆಸ್ ಹಾಕೊಡಿ ಅಂತ. ಸೊ ಯಾವಾಗ ಸರ್ ಅವ್ರು ನೋಡಿ, ಒಂದಲ್ಲ ಎರಡಲ್ಲ ಗೈಸ್ ಅವರು ನೋಡಿ ಅದದು ಫೇಕ್ ಜಾರ್ಡನ್, ಅದು 200-300 ರೂಪಾಯಿ ಗೊತ್ತಿಲ್ಲ ಗೈಸ್, ನನಗೇನೋ ಗೊತ್ತಿಲ್ಲ, ಅವ್ರವ್ರ ಇಷ್ಟ, ಏನಾರು ಹಾಕೊಳ್ಳಿ. ಫೈನಲಿ ಓಡ್ತಾ ಇದ್ದೀವಿ ಅಷ್ಟೇ ಗೈಸ್. ನಂದು 16 Pro Max ಇದೆ, ಇವಾಗ 17 Pro Maxಗೆ ಅಪ್ಡೇಟ್ ಆಗಬೇಕಾ? ಕಮೆಂಟ್ ಮಾಡಿ. ಆಗ್ಬೇಕಾ? ದುಡ್ಡು ಪೈಸಾ ಕಾಯ್ತಾ ಇದ್ದೀನಿ ಗೈಸ್ ನಾನು. ಅಯ್ಯೋ ಇವ್ರು ನೋಡಿ ಹೆಂಗ್ ನಡ್ಕೊಂಡು ಹೋಗ್ತಾರೆ. ಆ ಬೆಲ್ಟಿಂದ ವಿ ಶೇಪ್ ನೋಡಿ ಹೆಂಗಿದೆ. ಕಾರಲ್ಲಿ ಫ್ರೆಂಡ್ಸ್ ಇದ್ರೆ ಎಂಜಾಯ್ ಮಾಡಿ, ಫ್ಯಾಮಿಲಿ ಇದ್ರೆ ಪೀಸ್ ಆಗೋಗ್ಬೇಕು. ಏನಂತ್ಯ? ಅಷ್ಟೇ, ಬಾಯಿಲ್ಲ ಅವ್ರಿಲ್ಲ. ಮಾತಾಡು, ಹೇಳೋರ್ಗೆ ನಿಂಗೆ ಮಾತಾಡಕ್ ಬರುತ್ತೆ ಅಂತ ಹೇಳು. ಹಾ ಹೇಳಲ್ಲ. ಅವ್ರಿಗೆಲ್ಲ ಒಂದು ಸ್ವಲ್ಪ ಶೈ ಗೈಸ್, ಕ್ಯಾಮ್ರಾದಲ್ಲಿ ಮಾತಾಡೋಕ್ಕಾಗಲ್ಲ. ಕ್ಯಾಮ್ರಾ ಹಿಡಿದ ತಕ್ಷಣ ಮಸ್ತಾಗಿ ಮಾತಾಡ್ತಾರೆ. ಒಂದೊಂದು ಪ್ರಾಬ್ಲಮ್ ಗೈಸ್, ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಲೆಟ್ಸ್ ಗೋ. ಇನ್ನು ಎಷ್ಟು ನಿಮಿಷ ರೀಚ್ ಆಗ್ತೀವಿ ಮೈಸೂರಿಗೆ? 3 ಗಂಟೆಗೆ ನಾವು ರೀಚ್ ಆಗ್ತೀವಿ. ಸೊ ಫೈನಲಿ ಒಂದು ಹೋಟ್ಲಿಗೆ ಬಂದಿದ್ದೀವಿ, ಶಿವಳ್ಳಿ ಅಂತ. ನೋಡೋಣ, ಫಸ್ಟ್ ಟೈಮ್ ಬಂದಿರೋದು. ಸೀದಾ ಎಲ್ಲರೂ ಭರ್ಜರಿಯಾಗಿ ಊಟ ಮಾಡಿ ಹೊರಡೋಣ, ಏನಂತೀರಾ? ಆರ್ಡ್ರ್ ಎಲ್ಲ ಮಾಡಾಯಿತು. ರೋಟಿ ಕರಿ, ಫ್ರೈಡ್ ರೈಸು ಸ್ವಲ್ಪ ತಿಂದು ಹೊರಡೋಣ. ಹೊಟ್ಟೆ ತುಂಬ ತಿನ್ನೋಣ ಅಂತ ಇದ್ದೀವಿ, ಮತ್ತು ಮುಂದೇನು ತಿನ್ನೋಕ್ಕಾಗಲ್ಲ. ಸೊ ಅದೇ ಇನ್ನೊಂದು ಸ್ವಲ್ಪ ತಿಂದು ಹಾಗೆ ಹೊರಡೋಣ. ಇನ್ನೂ ಆರ್ಡ್ರ್ ಬಂದಿಲ್ಲ ಗೈಸ್, ಅವಾಗ್ನಿಂದ ಕಾಯ್ತಾ ಇದ್ದೀವಿ. ಏನೋ ತೋರಿಸ್ತೀವಿ ನೋಡಿ, ಹೇಳಿದ ತಕ್ಷಣ ಬಂತು. ಹಾಂ ಸೊ ಪನ್ನೀರ್ ಬಟರ್ ಮಸಾಲ, ರೋಟಿ, ಪ್ಲೇಟು, ಸ್ಪೂನು ಎಲ್ಲ ತಂದ್ಕೊಟ್ಟಿದ್ದಾರೆ ನಮ್ಮ ಅಣ್ಣ. ಸೊ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಸ್ವಲ್ಪ ಲೇಟಾಗಿ ಹೋಯ್ತು, ತರೋದು ಲೇಟಾಗಿ ಹೋಯ್ತು. ಇಲ್ಲಿ ಹೋಗೋಣ, ಬೇಗ ನಾವು ಮೈಸೂರಿಗೆ ಹೊರಡಬೇಕು. ಲೆಟ್ಸ್ ಗೋ. ಆಮೇಲೆ ಲೇಟಾಗಿ ಹೋದ್ವಿ ಅಂದರೆ ಆಮೇಲೆ ಕಾರಲ್ಲಿ ಹೊರಗಡೆ ಅಲೋ ಇಲ್ವಂತೆ, ಈಚೆ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ತುಂಬ ದೂರ. ಸೊ ಅದಕ್ಕೆ ಕಾರ್ಕಿ ಮೈಸೂರಿಗೆ ರೀಚ್ ಆಗಿದ್ದೀವಿ. ಸೊ ನೋಡ್ಬೋದು, ಇಲ್ಲಿಂದನೇ ಟ್ರಾಫಿಕ್ ಸ್ಟಾರ್ಟು. ಏನಪ್ಪ ಇದು? ಸೊ ಅದೇ ಇಲ್ಲಿಂದ ಇನ್ನೂ 11 ಕಿಲೋಮೀಟರ್ ಇದೆ ಅಲ್ಲಿ ನಾವು ಹೋಗೋ ಜಾಗಕ್ಕೆ. ನೋಡಿ, ಯಾರೋ ಬಂದು ಇಕ್ಬಿಟ್ಟವ್ರು ಇಲ್ಲಿ ಕಾರ್ಗೆ. ಸೊ ಆಲ್ರೆಡಿ ಮೈಸೂರಿಗೆ ರೀಚ್ ಆದ್ವಿ. ಅದೇ ಅಪ್ಪು ಅವ್ರ ಫ್ರೆಂಡ್ ಕಾಲ್ ಮಾಡಿದ್ರು, ಇಲ್ಲೊಂದು ಸ್ವಲ್ಪ JRS ಹತ್ರ ಬಾ, ಪಾಸ್ ಕೊಡ್ತೀನಿ ಅಂತ. ಸೊ ಪಾಸ್ ಇಸ್ಕೊಂಡು 3 ಅಂತೆ ಗೈಸ್ ಪಾಸ್ ಇರೋದು. ನಾವು ಇಲ್ಲಿ 6 ಜನ ಇದ್ದೀವಿ, 5 ಜನ ಇದ್ದೀವಿ. ಸೊ ಅದರಲ್ಲಿ ಇನ್ನು 2 ಜನ ಹೆಂಗಾರು ಹೋಗ್ಬೇಕು ಹೊರಗಡೆ. ನೋಡೋಣ ಏನಾಗುತ್ತೋ ಅಲ್ಲಿ ಮುಂದೆ. ಆ ಪೊಲೀಸ್ ಹತ್ರ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ರೆ ಬಿಡ್ಬೋದು. ಲೆಟ್ಸ್ ಸಿ, ಫಸ್ಟ್ ಪಾಸ್ ತಗೊಳ್ಕೊ. ನೋಡಿ ಫುಲ್ ಮಳೆ ಬರೋ ಥರ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಎಲ್ಲ ದಬಾಕೊಂಡ್ಬಿಟ್ಟವ್ರೆ. ಸೊ ಫೈನಲಿ ಪಾಸ್ ಸಿಕ್ತು. ಇದು ನಾರ್ಮಲ್ ಪಾಸ್ ಅಲ್ಲ, VIP ಪಾಸ್ ಅಂತೆ. 3 ಸಿಕ್ಕಿದೆ. ಸೊ ಲೆಟ್ಸ್ ಗೋ, ಹೋಗೋಣ. ಇವಾಗ 4:30 ಹೊರಗಡೆ ಹೋಗ್ಬೇಕಂತೆ. ನಾವಿನ್ನು ಇಲ್ಲೇ ಇದ್ದೀವಿ, 4:50 ನಾವು ಹೋಗಿದೆ. ಸ್ವಲ್ಪ ಬೇಗ ಹೋಗ್ಬೇಕು. ಅಲ್ಲೋಗಿ ಈ ಪಾಸಸ್ ತೋರಿಸಿ ಎಂಟ್ರಿ ಆಗೋಣ. ರೀಚ್ ಆದ್ವಿ. ಕಾರ್ ಇಲ್ಲೇ ಪಾರ್ಕ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿಂದ ಇನ್ನು ಅಂದ್ರೆ ಒಂದು 2 ಇಲ್ಲ 3 ಕಿಲೋಮೀಟರ್ ನಡಿಬೇಕು ಇವಾಗ. ಅಲ್ಲಿ ಹೋದ್ರೆ ಕಾರ್ ನಿಲ್ಸಕ್ಕೆ ಜಾಗನೇ ಇಲ್ಲ ಅಂದ್ಬಿಟ್ರು ಪೊಲೀಸರು. ಇಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಹೋಗಿ ಅಂತ ಹೇಳಿದ್ರು.
ಹಂಗೆ ಮಾಡೋದು ಬೆಸ್ಟು ಅಂದ್ಕೊಂಡು ಕಾರ್ ಇಲ್ಲೇ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಹೌದೇನು ಏಯ್ ಈ ಟೈಮಲ್ಲಿ ಫೋಟೋ ಶೂಟ್ ಮಾಡಿಸ್ತಾವನ ಹೇಳಿಲ್ವಾ ಗೈಸ್, ನಮ್ಮ ತಮ್ಮಂದೇನೋ ಇವಾಗ ಶೋಕಿ ಆಗ್ಬಿಟ್ಟಿದೆ ಈ ನಡುವೆ ತುಂಬ. ಸೊ ಪಾದಯಾತ್ರೆ ಮಾಡ್ತಾ ಇದೀವಿ ಗೈಸ್, ಎಲ್ಲರೂ ಪಾದಯಾತ್ರೆ ಅಂದರೆ ಚಪ್ಪಲಿ ಹಾಕೊಂಡಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಸ್ಟಪ್ಪ, ಕಾರ್ ಪಾರ್ಕಿಂಗ್ ಅಂತೂ ಒಳ್ಳೆ ಸಿಕ್ಕಿದೆ, ಎಷ್ಟರೂ ದೂರ ನಡಿಬೋದು ಇವಾಗ ಆರಾಮಾಗಿ, ಸೇಫ್ ಜೋನಲ್ಲಿ ಕಾರ್ ನಿಲ್ಸಿದ್ದೀವಿ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಟ್ರಾಫಿಕ್ ಎಷ್ಟಿದೆ ಅಂತ. ಮೈಸೂರಲ್ಲಿ ಇದ್ದೇ ಇರುತ್ತೆ ಟ್ರಾಫಿಕ್. ದಸರಾ ಅಂದರೆ ಲೈಟಿಂಗ್ಸ್ ಏನು ಆನ್ ಮಾಡಿಲ್ಲ, ಕರೆಕ್ಟ್ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ಇನ್ನೂ 2 ಕಿಲೋಮೀಟರ್ ನಡಿಬೇಕು ಗೈಸ್ ಇವಾಗ. ಸೊ ಓಡೋಣ ಬನ್ನಿ, ಬೇಗ ಹೋಗೋಣ. ಎಂಟ್ರಿ ಸ್ಟಾರ್ಟ್ ಮಾಡಿದಾರಂತೆ. ಲೆಟ್ಸ್ ಗೋ. ನಂಬರ್ 10 ಮುಂದೆ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಗೈಸ್ ನಾನು ಬರ್ತಾ ಇರೋದು, ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಹೋಗೋಣ. ಕಾರ್ ಪಾರ್ಕಿಂಗ್ ಅಷ್ಟಿಲ್ಲ ರಪ್ಪಿತಮ್ಮ. ಅಯ್ಯೋ ನಾವು ಕಾರ್ ಪಾರ್ಕಿಂಗ್ ಇತ್ತು ಗೈಸ್ ಇಲ್ಲಿ ನೋಡಿ, ನಮ್ಮ ಥರ ಬ್ಲಾಗರ್ ಅದೇ ಪಾಪ ಹುಡುಗಿಗೆ ಇಟ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ, ಎದೆಲ್ಲ ಗಡ ಗಡ ಅಂತ ಇರುತ್ತೆ ಅವ್ರದ್ದು. ನಮ್ಮ ಅಣ್ಣ ಇವಾಗ ಪಾಸ್ ಆದ ಎಂಟ್ರಿ. ಸೊ ಹೆಂಗನ್ಸಿದೆ ಸರ್ ನಿಮಗೆ? ಸೊ ಫೈನಲಿ ಎಲ್ಲ ಪ್ರೊಸೆಸ್ನ ಮುಗಿಸಿ ಹೊರಗಡೆ ಬಂದಿದ್ದೀವಿ. ಬಾ ನೋಡಿ, ತುಂಬಾ ಜನನೇ ಇದ್ದಾರೆ, ಹೆವಿ ಕ್ರೌಡ್ ಇದೆ, ಆದ್ರೂ ನಿಧಾನಕ್ಕೆ ಹೊರಗಡೆ ಬಂದಿದ್ದೀವಿ. ಸೊ ನೋಡೋಣ, ಫಸ್ಟ್ ಟೈಮ್ ನಾನು ನೋಡ್ತಿರೋದು, ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ನೋಡೋಣ, ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಗೈಸ್, ಹೆಂಗಾರು ಮಾಡಿ ಚಾನ್ಸ್ ಸಿಕ್ಕಿದ್ರೆ ಏನು ಬಿಡಬಾರ್ದು. ಇವಾಗ ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ, ಕರೆಕ್ಟ್ ಟೈಮಿಗೆ ಬಂದು ಕೂತಿದ್ದೀವಿ. ಪರವಾಗಿಲ್ಲ, ಸಾಕಪ್ಪ. ಎಷ್ಟು ಅಲ್ಲಿ ಮೇಲೆ ಫುಲ್ ಮೇಲೆ ಕೂತ್ಕೊಂಡ್ರು ಚೆನ್ನಾಗಿರಲ್ಲ, ಫುಲ್ ಕೆಳಗಡೆ ಕೂತ್ಕೊಂಡ್ರು ಚೆನ್ನಾಗಿರಲ್ಲ, ಕರೆಕ್ಟ್ ಮಧ್ಯದಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಇವಾಗ ಸ್ಟಾರ್ಟ್ ಆಗಿದೆ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಾಂಗ್ ಆಡ್ತಾ ಇದ್ದಾರೆ, ಎಲ್ಲರೂ ಫುಲ್ ಫೋನಿಗೆ ಹೀಗೆ ಮಾಡಿ, ನಾನು ಉಲ್ಟಾ ಇಟ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲರೂ ನನಗೆ ನೋಡ್ತಾ ಇದ್ದಾರೆ. ಇವಾಗ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ಅವ್ರಿಗೋಸ್ಕರ ವೇಟಿಂಗ್ ಅವಾಗ್ಲಿಂದ. ನೋಡಿ ಅಲ್ಲೇ ಇದ್ದಾರೆ ನೋಡಿ, ಬಟ್ ಅವ್ರು ತುಂಬಾ ದೂರ ಇದ್ದಾರೆ, ಕಾಣಿಸಲ್ಲ ನೋಡಿ. ಎಲ್ಲಿದ್ದಾರೆ ಗೊತ್ತಾ ಅವರು? ಅಲ್ಲಿದ್ದಾರೆ ಎಲ್ಲೋ, ಬಟ್ ನನ್ನ ಕ್ಯಾಮ್ರಾದಲ್ಲೂ ಕಾಣಿಸ್ತಾ ಇಲ್ಲ, ಅದಕ್ಕೆ ನಿಮ್ಗೆ ಹಿಂದನೇ ತೋರಿಸ್ತಾ ಇದ್ದೀನಿ. ಸೊ ಅವ್ರು ಬಂದಾಯ್ತು, ಇವಾಗ ಸ್ಟಾರ್ಟ್ ಮಾಡ್ತಾರೆ. ಅದೇ ಗೈಸ್, ಅದೇ ಸಿದ್ದರಾಮಯ್ಯ ಅವರು ಮತ್ತೆ DK ಶಿ ಅವರು ಬಂದಿದ್ದಾರೆ. ಅವ್ರು ಬರೋವರೆಗೂ ಕಾಯ್ತಾ ಇದ್ರಂತೆ. ಇಲ್ಲಿ ನಿದ್ದೆ ಬರ್ತಿದೆ, ನೀವು ಲೈಟ್ ಆನ್ ಮಾಡ್ತಿಲ್ಲ, ಇಲ್ಲಿ ಕತ್ತಲಲ್ಲಿ ಎಲ್ಲೋ ಒಂದು ಕತ್ತಲು ಬಂದು ಕೂತ್ಕೊಳ್ಳೋ ಥರ ಆಗ್ತಿದೆ. ನಿನ್ಗೂ ನಿದ್ದೆ ಬರ್ತಿದ್ದೇನಾ? ಹಾಂ. ಸೊ ಅದು ಇವಾಗ ಅವ್ರು ಬಂದಾಯ್ತು, ಕೂತ್ಕೊಂಡಾಯ್ತು, ಇವಾಗ ಶುರು ಮಾಡ್ತಾರೆ. ಸೊ ಯಾ ಜಗಳ ನೋಡಿ, ಜಗಳ ಅಲ್ಲ ಒಂದು ಪೊಲೀಸರು ಏನು ಮಾಡ್ತಾರೆ? ಏನ್ ಗೈಸ್ ಇದು, ಬಂದು ಶೋ ನೋಡಿ ಅಂದ್ರೆ ಇಲ್ಲಿ ಬಂದು ಜಗಳ ಎಲ್ಲ ಆಡ್ತಾರೆ. ಯಾಕೆ ಬೇಕು ಜಗಳ ಅಲ್ಲ, ಸುಮ್ಮನೆ ಬಂದು ಖುಷಿಯಾಗಿ ನೋಡ್ಕೊಂಡು ಹೋಗ್ಬೇಕಪ್ಪ. ಹುಡುಗಿರು ಏಯ್ಯಪ್ಪ ಇನ್ನೂ ಜಗಳ ಆಡ್ತಾನೆ ಇದ್ದಾರೆ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಗೈಸ್. ಇಲ್ಲಿ ಕುದುರೆ ತಂದಿಕ್ಕಿದ್ದಾರೆ, ಅದು ನೋಡ್ತಾ ಇದೀವಿ ಅವಾಗ್ಲಿಂದ. ಅವಾಗ್ಲಿಂದ ಇಲ್ಲೇ ಜಗಳ ಆಡ್ತಿದ್ರು ಅಲ್ಲಿ ಆ ಕಡೆ. ನಮ್ಮ ಅಣ್ಣ ಯಾಕೋ ವಿಡಿಯೋ ತೆಗಿಬಾರ್ದು ಅಂತ. ಯಾಕೆ ಸರ್? ಯಾಕೆ ಹೇಳಿ ಸರ್? ಇದೆ ತೋರಿಸ್ತೀನಿ ವರ್ಲ್ಡ್ ಶೋ.
ಅನ್ಕೊಳ್ಳಿ ನೋಡಿ ಇಲ್ಲಿ ಏನಾಗುತ್ತಾ ಗೊತ್ತಿಲ್ಲ, ಹಂಗೆ ನೋಡ್ತಾ ಇರಿ. ಡಾಲ್ಫಿನ್ ಡ್ರೋನ್ ಗೈಸ್, 3000 ಡ್ರೋನ್. ಎಷ್ಟು ಏನ್ ಬರುತ್ತೆ ಗೆಸ್ ಮಾಡು, ಏನ್ ಬರುತ್ತೆ? ಚಾಮುಂಡಿ ದೇವ್ರ ನೋಡಕತ್ತೀರಿ, ಪಕ್ಕ ದೇವ್ರು ಬರುತ್ತೆ. ನಿಜ ಕಣ, ನೋಡಿ ಬರುತ್ತೆ ನೋಡಿ. ಹೇಳಿಲ್ಲ ತಾನೆ ಹಿಂಗ್ ಚಾಮುಂಡಿ ಅಂತ. ಚಾಮುಂಡಿ ಲಕ್ಷ್ಮೀದವ್ರ ಕೈ ಮುಗಿ ಒಂದ್ಸತಿ. ಹಾ, ಗುಡ್ ಬಾಯ್. ಮತ್ತೆ ಹೇಳ್ತೀವಿ ಅದೆಲ್ಲ ನಮ್ಮವರೇ ಮಾಡ್ತಿರೋದಲ್ಲ, ನಮ್ ಮುಂಚೆನೆ ಹೇಳಿದ್ರು ಫೋನ್ ಮಾಡಿ. ಮತ್ತೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ನಮ್ ಸಬ್ಸ್ಕ್ರೈಬರ್ಸ್ ಕಾಯನ್ನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತೀಯ, ಹೋಗಿ ನೋಡು. PS ಬ್ಲಾಗ್ಸ್ ಅಂತ, PS ಬ್ಲಾಗ್ಸ್. ಓಕೆ, ಸಬ್ಸ್ಕ್ರೈಬ್ ಮಾಡು. ಗಂಟೆ ಹೊಡೆಯೋದು ಮಾತ್ರ ಮರಿಬೇಡ. ಇವಾಗ ಏನ್ ಬರುತ್ತೆ ಹೇಳು? ನಾನು ಹೇಳ, ನೀನ್ ಹೇಳ್ತೀಯ. ಸರ್ಪ್ರೈಸ್ ನಮ್ಗೆ ಗೊತ್ತಿಲ್ಲ. ಯಾರು ಹೇಳು? ಓ, ಹಿಂಗ್ ಮಾಡೋದು. ನಿನ್ ಫೋಟೋನ ಹಾಕ್ಸೋಣ. ನೀನ್ ಫೋನ್ ಮಾಡೋಣ, ಬೇಗ ಫೋನ್ ಮಾಡು. ನಿನ್ ಫೋಟೋ ಕಳ್ಸ್ಬೇಕು ಅವ್ರಿಗೆ. ಯಾವ್ದು ಫೋಟೋ ಇದೆಯಾ? ನಾಳೆ ಬರ್ಬೇಕು ನೀನು. ಈ ಫೈನಾನ್ಸ್ ಮುಗೀತಿದ್ದು. ಇವಾಗ ಏನ್ ಬರ್ಬೋದು? ಹಾರ್ಸಾ? ಅಂಬಾರಿನ ಇದು ನೋಡಿ. ಗೈಸ್, ಏನೇ ಹೇಳಿ ಕ್ರೇಜ್ ಆಗಿದೆ ಮತ್ತೆ ಡ್ರೋನ್ ಶೋ ಮಾತ್ರ. ಯಪ್ಪ, ನಮ್ಮಕ್ಕಾಗ್ತಿಲ್ಲ ಅದು ಹೆಂಗ್ ಮಾಡ್ತಾರೆ ಅಂತ. ಲೈಟ್ ಬರ್ತಿರೋದ ಕೇಳ್ಬೇಕು, ಫೋನ್ ಮಾಡಿ. ನನ್ಗೂ ಬರ್ತಿಲ್ಲ. ಇವ್ರು ಕೇಳಿ. ಈಗ ಆಗಲ್ಲ, ಮೊದ್ಲೇ ಹೇಳ್ಬೇಕು ಅವ್ರಿಗೆ. ಈ ಮೊದ್ಲೇ ಹೇಳ್ಬೇಕಿತ್ತಂತಲ್ಲ. ಇವಾಗ ಏನ್ ಬರ್ಬೋದು ಗೆಸ್ ಮಾಡು? ಇವಾಗ ಏನ್ ಬರ್ಬೋದು? ಪಿಕಾಕ್ ಅವಾಗೇ ಬಂತಲ್ಲ. ಬೇಗ ಗೆಸ್ ಮಾಡು. ನಿನ್ ಮಕ್ಕನೇ ಬರೋದು. ಬೇಗ ನೋಡು. ಹೇಳಿದೀನಿ ಫೋನ್ ಮಾಡಿ. ಚಾಮುಂಡಿ ಕೈ ಮುಗಿಯೋ. ಹಿಂಗಿಂಗನ್ನು ಇವಾಗ ಡ್ರೋನ್ ಶೂಟ್ ಎಲ್ಲ ಆಯ್ತು. ಮುಂದೆ ಏನ್ ನಡೆಯುತ್ತೋ ಗೊತ್ತಿಲ್ಲ. ಎಲ್ಲ ಲೈಟ್ ಎಲ್ಲ ಫುಲ್ ಆಫ್ ಮಾಡಿ ಇಕ್ಕಿದ್ದಾರೆ. ಎಲ್ರು ಓಡ್ತಾ ಇದಾರೆ. ಬಾವ ಬಂದಾರ, ಸಾಂಗ್ ಹಾಕ್ಬಿಟ್ಟವ್ರು ಲಾಸ್ಟ್ ಅಲ್ಲಿ. ಫೈನಲಿ ಆಯ್ತು, ಓಡ್ತಾ ಇದೀವಿ ಇವಾಗ. ಸೊ ಡ್ರೋನ್ ಶೋ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಿಕ್ಕಿದೆಲ್ಲ ಅಷ್ಟೇನು ಇಂಟ್ರೆಸ್ಟಿಂಗ್ ಆಗಿ ಏನು ಇರ್ಲಿಲ್ಲ. ಡ್ರೋನ್ ಶೋ ಒಂದು ಸಖತ್ ಇಷ್ಟ ಆಯ್ತು. ಮಿಕ್ಕಿದೆಲ್ಲ ಏನೋ ಹಂಗಂಗಿತ್ತು, ಅಷ್ಟೇನು ಇಷ್ಟ ಆಗ್ಲಿಲ್ಲ. ಓಕೆ. ಸೊ ಎಕ್ಸಿಟ್ ಆಗ್ತಾ ಇದೀವಿ. ಸೊ ಅಲ್ಲೇ ನಡೆದಿದ್ದಲ್ಲ. ಇಲ್ಲಿ ಕತ್ಲಲ್ಲಿ ಯಾರ್ಯಾರು ಕಾಣಿಸ್ತಾ ಇಲ್ಲ ಗೈಸ್. ಸರ್ ಹೆಚ್ಚಿಗೆ ಹೋಗಿ ಹೋಗೋಣ ಗೈಸ್. ನಾವು ಬೀಚ್ ಬಂದ್ವಿ, ಇವಾಗ ಸ್ಟಾರ್ಟ್ ಮಾಡ್ತಾ ಇದಾರೆಲ್ಲ ನೋಡಿ. ಕ್ರೇಜಿ ಗೈಸ್. ಏನ್ ಗೈಸ್ ಇದು? ಏನ್ ಬ್ರೋ ಹಿಂಗಾಗೋಯ್ತು? ಅಷ್ಟೇ, ಸೂಪರ್. ಅಯ್ಯೋ, ಹೊರಗಡೆ ಇರ್ಬೇಕಿತ್ತಲ್ಲ ಈ ಟೈಮಲ್ಲಿ. ಮಿಸ್ ಮಾಡ್ಕೊಂಡ್ವಿ ಆಗಿತ್ತು. ಗೊತ್ತಿರ್ಲಿಲ್ಲ ಆಗಿತ್ತು. ನಾವು RCB ಟೈಮಲ್ಲಿ ಹಿಂಗೆ ಹೊಡೆದಿದ್ರು. ಸೂಪರ್ ಆಗಿತ್ತು ಮಾತ್ರ.
What happened? Bro? ಏನು ಇದು ಕ್ರೇಜಿ ನೋಡಿ. ಬರಕ್ಕಾಗ್ತಾ ಇರುತ್ತೆ ಮೇಲೆ ಕಣ್ಣಿಗೆ ಬೀಳ್ತಾ ಢಕ್ 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 ಅಂತ ಸಕ್ಕತ್ತು ಈ ಕೆಳಗಡೆ ಬಂದು ಸಕ್ಕದಾಗಿ ಕಾಣ್ತಿದೆ ಮಾತ್ರ. ಅಷ್ಟೇ ಖಾಲಿ. ಚೆನ್ನಾಗಿತ್ತಲ್ಲ. ಸೊ ಅದೇ ಗೈಸ್ ಇವಾಗ ಎಲ್ಲರೂ ಹೋಗುವಾಗ ಆನ್ ದ ವೇ ಡಿನ್ನರ್ ಮಾಡಿ ಲೆಟ್ಸ್ ಗೋ. ನಮ್ಮಪ್ಪ ಫೋನಲ್ಲೇ ಇದ್ರೆ ಗೊತ್ತೇ ಆಗಿರೋ ನನಗೆ. ಆ ಪಟಾಕಿ ಹೊಡಿಯೋ ದೋಷ ನನಗೆ ವಿಡಿಯೋ ಬ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ಪಟಾಕಿ ಕಿಸ್ಕೆ ಓನ ಅಚ್ಚ ಏನಂತಾರ ಅದು ಏನದು ಅವನ್ ತರನೇ ನಡ್ಕೊಂಡು ಹೋಗ್ತಾವ ನೋಡಲ್ಲಿ. ಆಯ್ತಾ ಅವ್ರ ಹೆಂಗ್ ನಡ್ಕೊಂಡು ಹೋಗ್ತಾರೆ ಹಂಗೆ ನಡ್ಕೊಂಡು ನೋಡಿ ಅವನು. ಅಲ್ಲಿ ನೋಡಿ ಗೈಸ್ ಲೈಟಿಂಗ್ ಡೆಕೋರೇಷನ್ ಹೆಂಗ್ ಮಾಡಿದ್ದಾರೆ, ಕ್ರೇಜಿಯಾಗಿ ಮಾಡೋರಪ್ಪ, ಸಖತ್. ಎಕ್ಸ್ಪೀರಿಯನ್ಸ್ ನಿಂದು? ಯಪ್ಪ ನಾನು ಫೋನ್ ಹಿಂಗ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಪಾಪ ಮುಂಗಡೆ ಅವ್ರು ನಿಂತ್ಕೊಡಲ್ಲ. ಡ್ರೋನ್ ಶೂಟ್ ಮಾತ್ರ ಚೆನ್ನಾಗಿ ಅದು ಗೈಸ್ ನನಗೂ ಅದೇ ಇಷ್ಟ ಆಯ್ತು. ಡ್ರೋನ್ ಶೂಟ್ ಮಾಡಿದ ಸಖತ್ತಾಗಿತ್ತು. 3000 ಡ್ರೋನ್, 3000 ಡ್ರೋನ್ಸ್, ವರ್ಲ್ಡ್ ರೆಕಾರ್ಡ್ ಗೈಸ್ ಅದಾಗಿರೋದು. ಅದೊಂದು ನಂಗೆ ಸಖತ್ ಇಷ್ಟ ಆಯ್ತು. ಮಿಕ್ಕಿದೆಲ್ಲ ನಿಜ ಕರೆಕ್ಟಾಗಿ ಹೇಳ್ಬಿಡ್ತೀವಿ, ಅಷ್ಟು ಇಷ್ಟನೇ ಆಗಿಲ್ಲ ಏನೂ. ಡ್ರೋನ್ ಒಂದು ಸಖತ್ ಇಷ್ಟ ಆಯಿತು, ಯೂನಿಕ್ ಆಗಿತ್ತು ಒಂದು ಸ್ವಲ್ಪ ನೋಡೋಕ್ಕೆ. ಸೊ ನಮ್ಮ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ, ಎಲ್ಲ ಮುಗೀತು. ಒಂದು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋದ ಸತಿ ಬಂದಾಗೆಲ್ಲ ನೋಡೋಕ್ಕಾಗಿರಲಿಲ್ಲ. 2 ಸತಿ ಬಂದಿದ್ವಿ, 2 ಸತಿನೂ ಲೈಟ್ ಆಫ್ ಮಾಡಿದ್ರು. ಈ ಸರಿ ಫುಲ್ ಕಣ್ಣು ತುಂಬ್ಕೊಂಡು ನೋಡ್ಕೊಂಡು ಹೋಗ್ಬಿಡೋಣ ಅಂತ. ಏನಂತ ಹಂಗೆ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಬೇಕು ಗೈಸ್. ಇಲ್ಲಿ ವೀಡಿಯೋ ಶೂಟ್ ಮಾಡಿ ಹೊರಡುವ, ಸೀದಾ ಬೆಂಗಳೂರಿಗೆ ಹೋಗೋದು. ನಾವು ಆನ್ ದ ವೇ ಏನಾದ್ರು ಊಟ ಮಾಡಿ ಪ್ರಯಾಣ ಸೀದಾ ಬೆಂಗಳೂರು. ಅದೇ ಇವಾಗ ಎಲ್ಲ ಮುಗಿಸಿ ಬಂದು ಕಾರಲ್ಲಿ ಹೊರಗಡೆ ಕೂತ್ಕೊಂಡಿದ್ದೀವಿ. ನಾನು ಬೆಂಗಳೂರಿಂದ ಬರುವಾಗ ಏನು ಅಂದ್ಕೊಂಡಿದ್ದು ಅಂದರೆ ಅಂಬಾರಿ ನೋಡ್ಬೋದು ಇವತ್ತು ಅಂದ್ಕೊಂಡಿದ್ವಿ. ಆಗಿದೆ ಬೇರೆದು ಮೈಸೂರಿಗೆ ಬಂದಾದ್ಮೇಲೆ. ಬಟ್ ಇದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡ್ತಿರೋದು ಇದು ಡ್ರೋನ್ದು ವರ್ಲ್ಡ್ ರೆಕಾರ್ಡ್ ಅಂತ ಇದು. ಆ್ಯಂಡ್ ಇವಾಗ ಏನಿಲ್ಲ ಗಿನ್ನಿಸ್ ರೆಕಾರ್ಡ್ ಎಲ್ಲ ಒಂದೇ ತೆಗ. ಸೊ ಅದೇ ಗೈಸ್ ಇವಾಗ ಊಟ ಮಾಡಿ ಹೊರಡೋಣ. ಆಲ್ರೆಡಿ 10 ಗಂಟೆ ಆಗ್ಬಿಟ್ಟಿದೆ, ಟೈಮ್ ಆಗ್ಬಿಟ್ಟಿದೆ. ಹೋಗೋಣ. ಸ್ವಲ್ಪ ತುಂಬ ಸುಸ್ತಾಗ್ಬಿಟ್ಟಿದೆ ಕಾರ್ ಓಡಿಸ್ಕೊಂಡು ಹೋಗಿ ಮತ್ತೆ ಬೆಂಗಳೂರು ತನಕ. ಹೋಗುವಾಗ ಏನಾದ್ರು ತಿನ್ಕೊಂಡು ಹಂಗೆ ಹೋಗೋಣ. ನನಗೆ ಯಪ್ಪ ಮೈಸೂರಿಂದ ಬೆಂಗಳೂರಿಗೆ ಹೋಗೋಕೆ ಆಗ್ತಾನೆ ಇಲ್ಲ ಅನ್ಕೊಂಬಿಡಿ. 2 ಅವರ್ ಟ್ರಾಫಿಕಲ್ಲಿ ನಿಂತ್ಕೊಂಡಿದೀವಿ ಅವಾಗ್ಲಿಂದ. ನೋಡಿ ಫೋನೇ ಆಗ್ತಿಲ್ಲ ಗೈಸ್ ಈ ಟ್ರಾಫಿಕ್ಕು. ಎಲ್ಲರೂ ನೋಡಿ ಆ ರೋಡ್ಗೂ ಹೋಗ್ತಾ ಇದ್ದಾರೆ, ಬರೋ ರೋಡ್ ಇದು. ನಮಗೆ ಇವಾಗ ಒಂದು ಡೌಟ್ ಏನು ನೋಡಿ, ಗಾಡೀಲಿ ಬೇರೆ ಫ್ಯೂಲ್ ಇಲ್ಲ, ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತಲೂ ಗೊತ್ತಾಗ್ತಿಲ್ಲ, ನೆಟ್ವರ್ಕ್ ಬೇರೆ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಯಪ್ಪ ಏನು ಮಾಡೋದು ಗೊತ್ತಾಗ್ತಿಲ್ಲ ಗೈಸ್ ನನಗೆ. ಯಪ್ಪ ಹೆವಿ ಟ್ರಾಫಿಕ್, ಮೂನೇ ಆಗ್ತಿಲ್ಲ ಗೈಸ್. ಅವಾಗ್ಲಿಂದ ಹಿಂಗೆ ನಿಂತಿದ್ದೀವಿ, ಅವಾಗ್ಲಿಂದ 12 o'clock ಆಗ್ಬಿಟ್ಟಿದೆ ಟೈಮು. ನಮ್ಗೆ ಇವಾಗ ಊಟಕ್ಕೆ ಸಿಗುತ್ತಾ ಸಿಗಲ್ಲ, ಹೋಟ್ಲ್ ಓಪನ್ ಇರುತ್ತೆ ಅದು ಡೌಟ್. ಇವಾಗ ಏನು ಮಾಡೋದು ಗೊತ್ತಾಗ್ತಿಲ್ಲ ಗೈಸ್. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು, ಎಲ್ಲರೂ ಹುಡುಕ್ಲೇಬೇಕು. ಹೊಟ್ಟೆ ಹೆಂಗೆ ಹಸಿತಿದೆ ಅಂದರೆ ಯಪ್ಪ ಏನಾದ್ರು ತಿನ್ನಲೇಬೇಕು ಗೈಸ್, ಆಗ್ತಿಲ್ಲ ನನಗೆ. ಬೇಡ ಹೊಟ್ಟೆ ಹಸಿತಿದೆ, ಊಟ ಇರುತ್ತೆ ಅಂದ್ಕೊಳ್ಳಿ ನನಗೆ. ಹೋಗೋಣ ಗೈಸ್, ಹೋಗೋಣ ಬೇಗ ಬೇಗ ಹೋಟ್ಲಿಗೆ ಹೋಗಿ ನಿಲ್ಲಿಸಿ ಬೆಂಗಳೂರು ಊಟ ಮಾಡಿ ಹಂಗೆ ಬೆಂಗಳೂರಿಗೆ ಹೋಗೋಣ. ಸೊ ಅದೇ ಗೈಸ್ ಊಟ ಮಾಡ್ಕೊಂಡು ಬಂದ್ವಿ. ಆ ಹೋಟ್ಲ್ ತೋರ್ಸಕ್ಕೆ ಹೋಗಿಲ್ಲ, ಒಂಚೂರು ಚೆನ್ನಾಗಿಟ್ಟಿಲ್ಲ ಗೈಸ್. ಅದಕ್ಕೆ ಎಲ್ಲರೂ ಹಂಗೆ ಸ್ವಲ್ಪ ತಿನ್ಬಿಟ್ಟು ಹಂಗೆ ಬಿಟ್ಟು ಬಂದ್ವಿ. ಇಲ್ಲಿ ಯಾವುದೋ ಒಂದು ಪೆಟ್ಟಿಗೆ ಅಂಗಡಿ ಇತ್ತು, 3 ಲೇಸ್ ತೊಗೊಂಡು ಚಾಕ್ಲೇಟ್ ತೊಗೊಬೇಕಿತ್ತು. ಎಲ್ಲ ಕೌಂಟ್ ಮಾಡ್ಕೊಂಡು ಕೂತ್ಕೊಂತಿದ್ದೆ, ಡಬ್ಬಾನೇ ಎತ್ಕೊಂಬಂದ್ಬಿಟ್ಟೆ. ಎಷ್ಟು ಬೇಕಷ್ಟು ತಿಂತ ಇಲ್ಲಿ ಇಕ್ಕಿರ್ತೀನಿ. ಸೊ ಇವಾಗ ಸೀದಾ ಬೆಂಗಳೂರಿಗೆ ಹೊರಡೋಣ. ನಮ್ಮ ಅಣ್ಣ ಒಂದು ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದಾನೆ, ಎಡಿಟ್ ಮಾಡ್ಕೊಂಡು ಹಂಗೆ ಸೀದಾ ಹೋಗೋದೆ. ಸೊ ಎಲ್ಲರೂ ಒಂದು ಸ್ವಲ್ಪ ನಗ್ರಿ
ಸೊ ಯಾಕೆ ಅದೇ ಓಡೋಣ ಮತ್ತೆ ಬೆಂಗಳೂರಿಗೆ ಹೋದ ತಕ್ಷಣ ಮತ್ತೆ ಹಂಗೆ ಬ್ಲಾಗ್ ಎಡ್ ಮಾಡಿದೆ. ಸೊ ಈ ಬ್ಲಾಗ್ ನಾನು ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಗೈಸ್. ಕಾರು ಅತಿ ಶೀಘ್ರದಲ್ಲಿ ಕೆರಳೆಯಿಂದ ಬರ್ತಾ ಇದೆ. ಫುಲ್ ಬಾಂಬ್ ಬ್ಲಾಸ್ಟ್ ಆಗಿ ತೊಗೊಂಬರೋದು. ಸ್ಟೇ ಟ್ಯೂನ್, ವೇಟ್ ಮಾಡ್ತಾ ಇರಿ ಆ ಬ್ಲಾಗೋಸ್ಕರ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಸಿ ಯು, ಬಾಯ್.